ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾರತದಲ್ಲಿ SUV ಟ್ರೆಂಡ್ ನ ಸೆಟ್ ಮಾಡಿದಂತ ಕಾರ್ ಅಂದ್ರೆ ಅದು ರೆನೋ ಡಸ್ಟರ್. ರೆನೋ ಅವರು ಇತ್ತೀಚೆಗೆ ಡಸ್ಟರ್ ಫೇಸ್ ಲಿಫ್ಟ್ ನ ಲಾಂಚ್ ಮಾಡಿದ್ದಾರೆ. ಈ ಕಾರು ಪ್ರೀವಿಯಸ್ ವರ್ಷನ್ ಗಿಂತ ಹೆಚ್ಚು ಸ್ಪೇಸಿಯಸ್ ಆಗಿದೆ. ಇದರಲ್ಲಿ ಪವರ್ಫುಲ್ ಎಂಜಿನ್ ಆಪ್ಷನ್ಸ್ ನ ಕೊಟ್ಟಿದ್ದಾರೆ, ಮತ್ತೆ ಅಡ್ವಾನ್ಸ್ ಫೀಚರ್ಸ್ ಗಳನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಈ ಕಾರಲ್ಲಿ ಏನೆಲ್ಲ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ, ಇದರಲ್ಲಿರೋ ವೇರಿಯಂಟ್ಸ್, ಪ್ರೈಸ್, ಹಾಗೆ ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕಾರಿನ ಫ್ರಂಟ್ ಪ್ರೊಫೈಲ್ ನ ನೋಡೋದಾದ್ರೆ ಫ್ರಂಟ್ ಅಲ್ಲಿ LED ಹೆಡ್ಲೈಟ್ಸ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ LED DRLs ಇದೆ. ಇದು ಟರ್ನ್ ಇಂಡಿಕೇಟರ್ ಆಗಿ ಸಹ ವರ್ಕ್ ಆಗುತ್ತೆ. ಮತ್ತೆ ಗ್ರಿಲ್ ಅಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ರೆನೋ ಲೋಗೋ ಬದಲು ಡಸ್ಟರ್ ಬ್ಯಾಡ್ಜಿಂಗ್ ನ ಪ್ಲೇಸ್ ಮಾಡಿದ್ದಾರೆ. ಇನ್ನು ಈ ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಫ್ರಂಟ್ ಕ್ಯಾಮ್ರಾನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಹೆಡ್ಲೈಟ್ ನ ಕೆಳಗಡೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ಏರೋ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ಈ ಕಾರಲ್ಲಿ LED ಫಾಗ್ ಲೈಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಬಂಪರ್ ನ ಮಸ್ಕ್ಯುಲರ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಡ್ಯುಯಲ್ ಕಲರ್ಸ್ ನ ನೀವು ನೋಡಬಹುದು. ಹಾಗೆ ಇದರಲ್ಲಿ ಏರ್ ವೆಂಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಅಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಸಹ ನೀವು ನೋಡಬಹುದು. ಈ ಕಾರಲ್ಲಿ 212 mm ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ 18 ಇಂಚಿನ ಎಲಾಯ್ ವೀಲ್ಸ್ ಇರೋದ್ರಿಂದ ಯಾವುದೇ ರೀತಿಯ ರೋಡ್ ಆದ್ರೂ ಕೂಡ ನೀವು ಆರಾಮಾಗಿ ಡ್ರೈವ್ ಮಾಡಬಹುದು. ಮತ್ತೆ ಫ್ರಂಟ್ ಹಾಗೆ ರಿಯರ್ ಎರಡು ಕಡೆ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ. ಇದು ಡ್ಯುಯಲ್ ಟೋನ್ ವೇರಿಯಂಟ್ ಆಗಿರೋದ್ರಿಂದ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ORVMs ನ ನೀವು ನೋಡಬಹುದು. ಇದರಲ್ಲಿ ಟರ್ನ್ ಇಂಡಿಕೇಟರ್ಸ್ ನ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ 360 ಡಿಗ್ರಿ ಕ್ಯಾಮ್ರಾನ ಕೂಡ ಇದರಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಬಾಡಿ ಕಲರ್ ಫ್ರಂಟ್ ಡೋರ್ ಹ್ಯಾಂಡಲ್ಸ್ ನ ನೀವು ನೋಡಬಹುದು. ರಿಯರ್ ಡೋರ್ ಹ್ಯಾಂಡಲ್ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇದನ್ನ C ಪಿಲ್ಲರ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮತ್ತೆ ಫ್ಯೂಯಲ್ ಲಿಡ್ ನ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಕಾರಲ್ಲಿ ರೂಫ್ ರೈಲ್ಸ್ ನ ನೀವು ನೋಡಬಹುದು. ಇದರಲ್ಲಿ ಸುಮಾರು 50 kg ಅಷ್ಟು ವೇಟ್ ನ ಕ್ಯಾರಿ ಮಾಡಬಹುದು. ಈ ಕಾರಿನ ರಿಯರ್ ಪ್ರೊಫೈಲ್ ನ ನೋಡೋದಾದ್ರೆ ರಿಯರ್ ಅಲ್ಲಿ ಶಾರ್ಕ್ ಫಿನ್ ಆಂಟೆನಾ ಇದೆ. ರಿಯರ್ ಸ್ಪಾಯ್ಲರ್ ಹಾಗೆ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ನ ಕೊಟ್ಟಿದ್ದಾರೆ. ಜೊತೆಗೆ ರಿಯರ್ ವೈಪರ್ ಹಾಗೆ ಡಿಫಾಗರ್ ನ ನೀವು ನೋಡಬಹುದು. ಮತ್ತೆ ರಿಯರ್ ಅಲ್ಲಿ ಕನೆಕ್ಟೆಡ್ LED ಟೇಲ್ ಲೈಟ್ಸ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ LED ಟರ್ನ್ ಇಂಡಿಕೇಟರ್ಸ್ ಹಾಗೆ ರಿವರ್ಸ್ ಪಾರ್ಕಿಂಗ್ ಲೈಟ್ ನ ನೀವು ನೋಡಬಹುದು. ಕನೆಕ್ಟೆಡ್ LED ಟೇಲ್ ಲೈಟ್ಸ್ ನ ಮಧ್ಯದಲ್ಲಿ ರೆನೋದ ಲೋಗೋವನ್ನ ಪ್ಲೇಸ್ ಮಾಡಿದ್ದಾರೆ. ಇದರ ಕೆಳಗಡೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ನೀವು ನೋಡಬಹುದು. ಮತ್ತೆ ರಿಯರ್ ಅಲ್ಲಿ ಟರ್ಬೋ 160 ಹಾಗೆ ಡಸ್ಟರ್ ಅಂತ ಹೇಳಿ ದೊಡ್ಡದಾಗಿ ಬ್ಯಾಡ್ಜಿಂಗ್ ನ ಕೊಟ್ಟಿದ್ದಾರೆ. ರಿಯರ್ ಬಂಪರ್ ಅಲ್ಲಿ ಡ್ಯುಯಲ್ ಕಲರ್ಸ್ ನ ಯೂಸ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 4 ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಟೋಯಿಂಗ್ ಹುಕ್ ಕೂಡ ಇದರಲ್ಲೇ ಇನ್ಸರ್ಟ್ ಮಾಡಿದ್ದಾರೆ. ಈ ಕಾರಲ್ಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ನ ಕೊಟ್ಟಿದ್ದಾರೆ. ಇದನ್ನ ಒನ್ ಟಚ್ ಬಟನ್ ನ ಮೂಲಕ ಓಪನ್ ಹಾಗೆ ಕ್ಲೋಸ್ ಮಾಡಬಹುದು. ಬೂಟ್ ಅಲ್ಲಿ 518 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ. ಹಾಗೆ ಪಾರ್ಸಲ್ ಟ್ರೇ ನ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಪಾರ್ಸಲ್ ಟ್ರೇ ನ ರಿಮೂವ್ ಮಾಡಿ ರೂಫ್ ನವರೆಗೂ ಲಗೇಜ್ ನ ಇಟ್ರೆ ಸುಮಾರು 700 ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಮತ್ತೆ ರಿಯರ್ ಸೀಟ್ಸ್ ಅಲ್ಲಿ 60-40 ರೇಷಿಯೋದಲ್ಲಿ ಸೀಟ್ ನ ಸ್ಪ್ಲಿಟ್ ಮಾಡೋದಕ್ಕೆ ಆಪ್ಷನ್ ಇರೋದ್ರಿಂದ ನೀವು ರಿಯರ್ ಸೀಟ್ ನ ಫೋಲ್ಡ್ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಬೂಟ್ ಸ್ಪೇಸ್ ಸಿಗುತ್ತೆ. ಹಾಗೆ ಬೂಟ್ ಅಲ್ಲಿ ಬೂಟ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಮತ್ತೆ ಎರಡು ಸೈಡ್ ಅಲ್ಲಿ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಹುಕ್ಸ್ ನ ಕೊಟ್ಟಿದ್ದಾರೆ. ಬೂಟ್ ಅಲ್ಲಿ ಸ್ಪೇರ್ ವೀಲ್ ನ ಕೊಟ್ಟಿಲ್ಲ, ಬದಲಾಗಿ ಪಂಚರ್ ರಿಪೇರ್ ಕಿಟ್ ನ ಕೊಟ್ಟಿದ್ದಾರೆ. ಈಗ ಈ ಕಾರಿನ ಒಳಗಡೆ ಹೋಗಿ ಸ್ಪೇಸ್ ಯಾವ ರೀತಿ ಇದೆ ಹಾಗೆ ಏನೆಲ್ಲ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ರಿಯರ್ ಡೋರ್ ಅಲ್ಲಿ ಬ್ಲಾಕ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ನ ಯೂಸ್ ಮಾಡಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬಟನ್ ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ ಕೀ ಅಥವಾ ವ್ಯಾಲೆಟ್ ಇಡೋಷ್ಟು ಸ್ಪೇಸ್ ಇದೆ. ಆರ್ಮ್ ಪ್ಯಾಡ್ ಅಲ್ಲಿ ಸಾಫ್ಟ್ ಟಚ್ ಲೆದರ್ ನ ಯೂಸ್ ಮಾಡಿದ್ದಾರೆ. ಸಿಲ್ವರ್ ಕಲರ್ ಡೋರ್ ಹ್ಯಾಂಡಲ್ ನ ನೀವು ನೋಡಬಹುದು. ಮತ್ತೆ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಹಾಗೆ ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ. ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ ಸ್ಪೇಸಿಯಸ್ ಆದ ಲೆಗ್ ರೂಮ್, ನೀ ರೂಮ್ ಹಾಗೆ ಹೆಡ್ ರೂಮ್ ಇದೆ. ಫ್ರಂಟ್ ಸೀಟ್ಸ್ ನ ಹಿಂದ್ಗಡೆ 2 ಸೀಟ್ ಪಾಕೆಟ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಮ್ಯಾಗಝಿನ್ ಹಾಗೆ ಮೊಬೈಲ್ ನ ಇಡಬಹುದು. ಹಾಗೆ ರಿಯರ್ AC ವೆಂಟ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ 2 ಟೈಪ್ C ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ. ಇನ್ನು ರಿಯರ್ ಸೀಟ್ಸ್ ಅಲ್ಲಿ 3 ಪ್ಯಾಸೆಂಜರ್ಸ್ ಗೆ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಇದೆ. ಸೀಟ್ ನ ಮಧ್ಯದಲ್ಲಿ ಆರ್ಮ್ ರೆಸ್ಟ್ ಇದೆ. ಇದರಲ್ಲಿ 2 ಕಪ್ ಹೋಲ್ಡರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮೊಬೈಲ್ ಹೋಲ್ಡರ್ ನ ಕೂಡ ಕೊಟ್ಟಿದ್ದಾರೆ. ಈ ಕಾರಿನ ಫ್ರಂಟ್ ರೋ ನ ನೋಡೋದಾದ್ರೆ ಡ್ರೈವರ್ ಸೈಡ್ ಡೋರ್ ಅಲ್ಲಿ ಆಲ್ 4 ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಎಲ್ಲಾ ವಿಂಡೋಸ್ ಅಲ್ಲೂ ಒನ್ ಟಚ್ ಅಪ್ ಡೌನ್ ಫೀಚರ್ ಇದೆ.
ಹಾಗೆ ORVM ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಅಲ್ಲಿ ಡೋರ್ ಹ್ಯಾಂಡಲ್ ಇದೆ. ಹಾಗೆ ಗ್ರಾಬ್ ಹ್ಯಾಂಡಲ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಆಂಬಿಯಂಟ್ ಲೈಟ್ ನ ನೀವು ನೋಡಬಹುದು. ಜೊತೆಗೆ ಡೋರ್ ಅಲ್ಲಿ ಕಾರ್ಬನ್ ಫೈಬರ್ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಸ್ಪೀಕರ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು. ಈ ಕಾರಿನ ಫ್ರಂಟ್ 2 ಸೀಟ್ಸ್ ಅಲ್ಲೂ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಆಪ್ಷನ್ ನ ಕೊಟ್ಟಿದ್ದಾರೆ. ಇದರಿಂದ ನೀವು ನಿಮ್ಮ ಕಂಫರ್ಟ್ ಹಾಗೆ ಹೈಟ್ ಗೆ ತಕ್ಕ ಹಾಗೆ ಸೀಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ 2 ಸೀಟ್ಸ್ ಅಲ್ಲೂ ವೆಂಟಿಲೇಷನ್ ಆಪ್ಷನ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಲ್ಲಿ 3 ಸ್ಪೋಕ್ಸ್ ಲೆದರ್ ರ್ಯಾಪ್ಡ್ ಸ್ಟೇರಿಂಗ್ ವೀಲ್ ಇದೆ. ಇದರಲ್ಲಿ ಯೆಲ್ಲೋ ಕಲರ್ ಸ್ಟಿಚಸ್ ನ ನೀವು ನೋಡಬಹುದು. ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಗೆ ಸಂಬಂಧಿಸಿದ ಬಟನ್ಸ್ ಇದೆ. ಹಾಗೆ ರೈಟ್ ಸೈಡ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಆಪರೇಟ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ. ಇನ್ನು ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಪೆಡಲ್ ಶಿಫ್ಟರ್ಸ್ ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮೀಡಿಯಾದ ವ್ಯಾಲ್ಯೂಮ್ ಕಂಟ್ರೋಲ್ ಮಾಡೋದಕ್ಕೆ ನಾಬ್ ನ ಸಹ ಕೊಟ್ಟಿದ್ದಾರೆ. ಇನ್ನು ಈ ಕಾರಲ್ಲಿ 10.25 ಇಂಚಿನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಇದರಲ್ಲಿ ಕಂಪ್ಲೀಟ್ ಡ್ರೈವಿಂಗ್ ರಿಲೇಟೆಡ್ ಡಾಟಾ ನಿಮಗೆ ಸಿಗುತ್ತೆ. ಹಾಗೆ ಇದರ ಕಲರ್ ನ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇನ್ನು ಈ ಕಾರಲ್ಲಿ 10.1 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ. ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಹಲವಾರು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಗೂಗಲ್ ಮ್ಯಾಪ್ಸ್ ಇದರಲ್ಲಿ ಇನ್ಬಿಲ್ಟ್ ಆಗಿ ಬರುತ್ತೆ. ನೀವು ಡ್ರೈವಿಂಗ್ ಮಾಡೋ ಟೈಮಲ್ಲಿ ರೂಟ್ ಮ್ಯಾಪ್ಗಾಗಿ ಮೊಬೈಲ್ನ ಕನೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನೀವು ಡ್ರೈವಿಂಗ್ ಮಾಡೋ ಟೈಮಲ್ಲಿ ರೂಟ್ ಮ್ಯಾಪ್ಗಾಗಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಡೆ ನೋಡ್ತಾ ಇದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಆದ್ರೆ ರೂಟ್ ಮ್ಯಾಪ್ಸ್ನ ಡೈರೆಕ್ಟ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲೇ ಕನೆಕ್ಟ್ ಮಾಡ್ಕೋಬಹುದು. ಈ ಕಾರಲ್ಲಿ ಡ್ಯುಯಲ್ ಝೋನ್ ಟೆಂಪರೇಚರ್ ಕಂಟ್ರೋಲ್ ಆಪ್ಷನ್ ನ ಕೊಟ್ಟಿದ್ದಾರೆ. AC ನ ಆಪರೇಟ್ ಮಾಡೋದಕ್ಕೆ ಫಿಸಿಕಲ್ ಬಟನ್ಸ್ ನ ಕೊಟ್ಟಿರೋದು ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬಹುದು. ಹಾಗೆ ಈ ಕಾರಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ. 2 Type-C ಚಾರ್ಜಿಂಗ್ ಪೋರ್ಟ್ಸ್ ಹಾಗೆ ಒಂದು 12 ವೋಲ್ಟ್ ಪವರ್ ಸಾಕೆಟ್ ನ ಪ್ರೊವೈಡ್ ಮಾಡಿದ್ದಾರೆ. ಗೇರ್ ಲೀವರ್ ನ ಚಿಕ್ಕದಾಗಿ ಡಿಸೈನ್ ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬಟನ್ ಇದೆ. ಹಾಗೆ ಸೆಂಟರ್ ಕನ್ಸೋಲ್ ಅಲ್ಲಿ ಸ್ಟೋರೇಜ್ ಗೆ ಸ್ವಲ್ಪ ಸ್ಪೇಸ್ ನ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ 2 ಕಪ್ ಹೋಲ್ಡರ್ಸ್ ಕೂಡ ಇದೆ. ಇನ್ನು ಡ್ರೈವರ್ ಮತ್ತೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ ಆರ್ಮ್ ರೆಸ್ಟ್ ಇದೆ. ಇದರ ಕೆಳಗಡೆನೂ ಕೂಡ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಈ ಕಾರಿನ ಸ್ಮಾರ್ಟ್ ಕೀನ ನೋಡೋದಾದ್ರೆ ಇದು ಬೇರೆ ರೆನೋ ಕಾರ್ಗಳ ಕೀ ರೀತಿನೇ ಇದೆ. ಇದರಲ್ಲಿ ಲಾಕ್, ಅನ್ಲಾಕ್, ಬೂಟ್ ಓಪನ್ ಹಾಗೆ ಫಾಲೋ ಮಿ ಹೋಮ್ ಹೆಡ್ಲೈಟ್ ಬಟನ್ಸ್ ನ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ರೆನೋದ ಲೋಗೋವನ್ನ ನೀವು ನೋಡಬಹುದು. ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ. ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ ರೀತಿಯ 2 LED ಕ್ಯಾಬಿನ್ ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಸನ್ ರೂಫ್ ನ ಓಪನ್ ಮತ್ತೆ ಕ್ಲೋಸ್ ಮಾಡೋ ಬಟನ್ಸ್ ನ ನೀವು ನೋಡಬಹುದು. ಮತ್ತೆ ಆಟೋ ಡಿಮಿಂಗ್ IRVM ನ ಕೂಡ ಈ ಕಾರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲೂ ಕೂಡ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ. ಈ ಕಾರಿನ ಡ್ಯಾಶ್ ಬೋರ್ಡ್ ಅಲ್ಲಿ ಕಾರ್ಬನ್ ಫೈಬರ್ ಡಿಸೈನ್ ನ ಜೊತೆಗೆ ಸಾಫ್ಟ್ ಟಚ್ ಲೆದರ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಕೋ ಡ್ರೈವರ್ ಸೈಡ್ ಅಲ್ಲಿ ಸ್ಪೇಸಿಯಸ್ ಆದ ಗ್ಲೋಬ್ ಬಾಕ್ಸ್ ಇದೆ. ಇನ್ನು ಇತ್ತೀಚೆಗೆ ಕಾರ್ಗಳಲ್ಲಿ ಜನರು ಬಹಳ ಇಷ್ಟಪಡ್ತಾ ಇರೋ ಫೀಚರ್ ಅಂದ್ರೆ ಸನ್ ರೂಫ್. ಈ ಕಾರಲ್ಲಿ ಪೆನೋರಾಮಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ. ಇದನ್ನ ಬಟನ್ ನ ಮೂಲಕ ಓಪನ್ ಮತ್ತೆ ಕ್ಲೋಸ್ ಮಾಡಬಹುದು. ಹಾಗೆ ವಾಯ್ಸ್ ಕಮಾಂಡ್ ನ ಮೂಲಕ ಸಹ ಆಪರೇಟ್ ಮಾಡಬಹುದು. ಬೇರೆ ಕಂಪನಿಯ ಕಾರ್ಗಳಲ್ಲಿ ನಿಮಗೆ ಸನ್ ರೂಫ್ ಬೇಕಂದ್ರೆ ಹೈಯರ್ ವೇರಿಯಂಟ್ ನ ಖರೀದಿಸಬೇಕಾಗುತ್ತೆ. ಆದ್ರೆ ಈ ಕಾರಲ್ಲಿ ನೀವು ಯಾವುದೇ ವೇರಿಯಂಟ್ ನ ಖರೀದಿಸಿದ್ರು ಕೂಡ ಸನ್ ರೂಫ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಇನ್ನು ಈ ಕಾರಲ್ಲಿರುವ ಎಂಜಿನ್ ನ ನೋಡೋದಾದ್ರೆ ಈ ಕಾರಲ್ಲಿ 2 ಎಂಜಿನ್ ಆಪ್ಷನ್ ಇದೆ. 1 ಲೀಟರ್ ಟರ್ಬೋ ಪೆಟ್ರೋಲ್ ಹಾಗೆ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್. 1 ಲೀಟರ್ ಎಂಜಿನ್ 100 PS ನಷ್ಟು ಪವರ್ ಹಾಗೆ 166 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು 1.3 ಲೀಟರ್ ಎಂಜಿನ್ 163 PS ನಷ್ಟು ಪವರ್ ಹಾಗೆ 280 ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. 1 ಲೀಟರ್ ಎಂಜಿನ್ ನಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹಾಗೆ 1.3 ಲೀಟರ್ ಎಂಜಿನ್ ನಲ್ಲಿ ಮ್ಯಾನ್ಯುಯಲ್ ನ ಜೊತೆಗೆ 6 ಸ್ಪೀಡ್ DCT ಆಪ್ಷನ್ ನ ಸಹ ಪ್ರೊವೈಡ್ ಮಾಡಿದ್ದಾರೆ. ಈ ಕಾರಲ್ಲಿರುವ ಸೇಫ್ಟಿ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಈ ಕಾರಲ್ಲಿ ಲೆವೆಲ್ 2 ADAS ಇದೆ. ಇದರ ಜೊತೆಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಆಕ್ಟಿವ್ ಎಮರ್ಜೆನ್ಸಿ ಬ್ರೇಕಿಂಗ್, ಟ್ರಾಫಿಕ್ ಸೈನ್ ರೆಕಗ್ನಿಷನ್, 360 ಡಿಗ್ರಿ ಸರೌಂಡ್ ವ್ಯೂ 3D ಕ್ಯಾಮ್ರಾ, ಲೇನ್ ಕೀಪ್ ಅಸಿಸ್ಟ್, ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್, ಹಿಲ್ ಸ್ಟಾರ್ಟ್ ಅಸಿಸ್ಟ್ ಹಾಗೆ ಡ್ರೈವರ್ ಅಟೆನ್ಷನ್ ಅಲರ್ಟ್ ನಂತಹ 17 ಸೇಫ್ಟಿ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ 6 ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈ ಕಾರು ಭಾರತ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಪಡೆದುಕೊಂಡಿದೆ. ಈ ಕಾರು 6 ವೇರಿಯಂಟ್ಸ್ ಗಳಲ್ಲಿ ಲಭ್ಯವಿದೆ. ಮತ್ತೆ 6 ಮೋನೋಟೋನ್ ಹಾಗೆ 4 ಡ್ಯುಯಲ್ ಟೋನ್ ಕಲರ್ ಆಪ್ಷನ್ ಗಳಲ್ಲಿ ಈ ಕಾರು ನಿಮಗೆ ಸಿಗುತ್ತೆ. ಇನ್ನು ರೆನಾಲ್ಟ್ ಡಸ್ಟರ್ ಬೇಸಿಕ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 10,49,000 ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಈ ಕಾರ್ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಈ ಸೆಗ್ಮೆಂಟ್ ನಲ್ಲಿ ಉತ್ತಮವಾದ ರೈಡ್ ಕಂಫರ್ಟ್, ಪವರ್ಫುಲ್ ಟರ್ಬೋ ಪೆಟ್ರೋಲ್ ಎಂಜಿನ್, ಅಡ್ವಾನ್ಸ್ಡ್ ಸೇಫ್ಟಿ ಫೀಚರ್ಸ್, ಸ್ಪೇಸಿಯಸ್ ಇಂಟೀರಿಯರ್ಸ್
ಹಾಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇರೋ ಮಿಡ್ ಸೈಜ್ SUV ನ ನೀವು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಈ ಕಾರ್ನ ಒಮ್ಮೆ ಚೆಕ್ ಮಾಡಬಹುದು. ಇನ್ನು ನೀವು ಹುಬ್ಬಳ್ಳಿಯವರಾಗಿದ್ದು ಅಥವಾ ಹುಬ್ಬಳ್ಳಿಯಲ್ಲಿ ರೆನೋ ಕಂಪನಿಯ ಕಾರ್ಗಳನ್ನ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹುಬ್ಬಳ್ಳಿಯ ಅಮರಗೋಳದಲ್ಲಿರುವ ನಾಗಶಾಂತಿ ರೆನೋ ಶೋರೂಮ್ಗೆ ವಿಸಿಟ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಯೂ ಸಹ ಮಾಹಿತಿನ ಪಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಹೊಸ ರೆನೋ ಡಸ್ಟರ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಕನ್ನಡದಲ್ಲಿ ಇದೇ ರೀತಿಯ ಕಾರ್ ಮತ್ತು ಬೈಕ್ಗಳ ಬಗೆಗಿನ ಮಾಹಿತಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.